ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದ ತುಂಬಾ ಅನಾಹುತಗಳು ನಡೆದಿವೆ. ಕೆಲವು ಜನಗಳು ಸಾವನ್ನೇ ಕೂಡ ಅಪ್ಪಿದ್ದಾರೆ. ಇನ್ನು ಕೆಲವರು ತುಂಬಾ ಸಮಸ್ಯೆ ಅಂದ್ರೆ ರೋಡಿಗೆ ಮರಗಳು ಬಿದ್ದು ಅತಿ ಹೆಚ್ಚು ಸಮಸ್ಯೆ ಆಗಿದೆ. ಅಂತ ಸಮಸ್ಯೆಯಲ್ಲಿ ಒಂದು ಸಮಸ್ಯೆಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಶೇಷಾದ್ರಿಪುರಂ ನೆಹರು ನಗರದಲ್ಲಿ ಒಂದು ಮರ ಬಿದ್ದು ರೋಡಿಗೆ ಅಲ್ಲಿ ಓಡಾಡುವಂತ ಜನಗಳಿಗೆ ತುಂಬಾ ಅನಾನುಕೂಲ ಆಗಿದೆ. ನೋಡ್ತಾ ಇರ್ಬೋದು, BBMP ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ಕೆಲವು ಕಡೆ ಮರಗಳನ್ನು ತೆಗ್ದಿದ್ದಾರೆ, ಇನ್ನೂ ಕೆಲವು ಕಡೆ ತೆಗಿತಾ ಇದ್ದಾರೆ. ತುಂಬಾ ಮರಗಳು ಬಿದ್ದಿರೋದ್ರಿಂದ ಸುಮಾರು 100-200 ಮರಗಳು ಬಿದ್ದಿರೋದ್ರಿಂದ ಎಲ್ಲಾ ಕಡೆ ತೆಗೆಯೋಕೆ BBMP ಅವ್ರಿಗೂ ಸಮಯ ಬೇಕಾಗುತ್ತೆ. ಆದ್ರಿಂದ ಎಲ್ಲಾ ಕಡೆ ಮರಗಳನ್ನ ತೆಗೆದು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ಓಡಾಡೋ ಜನಗಳು ಕೂಡ ತುಂಬಾ ಒಳ್ಳೇದಾಗುತ್ತೆ. ಆದ್ರಿಂದ BBMP ಅವರು ಬೇಗ ಈ ಮರಗಳನ್ನ ಕ್ಲಿಯರ್ ಮಾಡಿ ಇಲ್ಲಿರುವಂತ ಜನಗಳಿಗೆ ಒಂದು ಓಡಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಈ ಕುರಿತು ಇಲ್ಲಿ ನಮ್ಮ ಸ್ಥಳೀಯರೊಬ್ರು ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ತೆ. ನಮ್ದ MG ರೆಡ್ಡಿ ನನ್ನ ಹೆಸರು. ನಿಜವಾಗ್ಲಿ ಇಂತ ಅವಾಂತರ ನಾನು ಯಾವತ್ತೂ ನೋಡಿಲ್ಲ. ನಾತಿನ ಬರುವಾಗ ಬೇಡಿ ಹತ್ರ ಮರ ಬಿದ್ದು ಬಿಟ್ಟು ಈ ಕಡೆಯಿಂದ ಬಂದಿದ್ದೀವಿ. ಎಷ್ಟು ಅವಾಂತರ ಆಗಿದೆ ಅಂತ ನಿಜವಾಗ್ಲು ಯಾವತ್ತು ಈ ತರ ಆಗಿಲ್ಲ. ಮರಗಳು ಎಲ್ಲೆಂದ್ರೆ ಎಲ್ಲ ಸಂದಿಯಲ್ಲಿ ಗೊಂದಿಯಲ್ಲಿ ಎತ್ತಕ್ಕೆ ಆಗ್ತಾ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ತಣ್ಣಗಿದ್ದಷ್ಟು ಇಷ್ಟೊತ್ತು ಬಿಸಿಲು, ಇವಾಗ ತಣ್ಣಗಿದಷ್ಟು ಅವಾಂತರ ಜಾಸ್ತಿ ಆಗ್ಬಿಟ್ಟಿದೆ. ಮುದುಕರು ವಯಸ್ಸಾಗಿರೋರು ಎಲ್ಲ ಓಡಾಡಕ್ ಕೂಡ ತುಂಬಾ ತೊಂದರೆ ಆಗಿದೆ ಬೆಂಗಳೂರಲ್ಲಿ. ಎಲ್ಲಿ ಸಂದಿ ಗೊಂದಿಯಲ್ಲಿ ನೋಡಿದ್ರು ಕೂಡ ಮರಗಳು ಬಿದ್ದೋಗಿವೆ. ಇಂಥ ಅವಾಂತರ ನನ್ನ ಜೀವನದಲ್ಲಿ ಯಾವತ್ತೂ ನೋಡಕ್ ಆಗೋದಿಲ್ಲ ಖಂಡಿತ. ಅದು BBMP ಒಳ್ಳೆ ಕಷ್ಟಪಟ್ಟು ಇವತ್ತು ತಗೊಳ್ತಾ ಇದ್ದಾರೆ. ಎಲ್ಲಿ ಒಂದು ಗಿಡ ಬೆಳೆ ಎಲ್ಲಿ ನೋಡಿದ್ರು ಮರ ಬಿದ್ದೋಗಿವೆ. ಮರಗಳು ಬಿದ್ದಿರೋದ್ರಿಂದ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಓಡಾಡಕ್ ಆಗ್ತಾ ಇಲ್ಲ, ಗಾಡಿಗಳು ಹೋಗಕ್ ಆಗ್ತಾ ಇಲ್ಲ, ಬಾಡಿಗಳು ಓಡಕ್ ಆಗ್ತಾ ಇಲ್ಲ. ಯಾವಾಗ ಏನ್ ಬಿದ್ದೋಗುತ್ತೆ ಹೇಳಕ್ಕಾಗಲ್ಲ. ಅದೊಂದು ಭಯ ಆಗಿದೆ ಇವಾಗ. ನೋಡಿ, ಇದ್ದಕ್ಕಿದ್ದಕ್ಕೆ ಎಂಥ ಮರಗಳು ಬಿದ್ದೋಗಿದೆ ಅಂತ ನಿಜವಾಗ್ಲೂ ಹೇಳ್ಬಾರ್ದು ಇವತ್ತು. ಅಂತ ಸಮಸ್ಯೆ ಆಗ್ಬಿಟ್ಟು ಬೆಂಗಳೂರು ಇವತ್ತು. ಹಳ್ಳಿಗಳಿಗೆ ಆಗಿಲ್ಲ, ಹಳ್ಳಿಗಳಿಗೆ ಒಂಚೂರು ಹನಿ ಬಿದ್ದಿಲ್ಲ, ಒಂದು ಮರ ಬಿದ್ದಿಲ್ಲ. ಇಡೀ ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥ ಒಂದು ಅನಾಹುತ ಎಲ್ಲಿಯೂ ಆಗಿಲ್ಲ. ಈಗ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತ ಬೇಗ ಕ್ವಿಕ್ಕಾಗಿ ಕೆಲಸ ಮಾಡ್ಬೇಕು. ಪರಿಹಾರ ಎತ್ಬಿಡ್ಬೇಕು ಎಲ್ಲನೂ. ಅರ್ಥ ಆಯ್ತಾ? ಪರಿಹಾರ ಅಂದ್ರೆ ಪ್ರತಿಯೊಂದು ಗಿಡವನ್ನು BBMP ಒಳ್ಳೆ ಕ್ರಮ ತಗೋಬೇಕು, ನಿಷ್ಠೆಯಿಂದ ಕೆಲಸ ಮಾಡ್ಬೇಕು, ಜನರಿಗೆ ಒಳ್ಳೆ ಅನುಕೂಲ ಮಾಡ್ಕೊಡ್ಬೇಕು. ಇದು ನನ್ನ ಅಭಿಪ್ರಾಯ. ನೋಡೋದ್ರಲ್ಲ ವೀಕ್ಷಕರೇ, ಸ್ಥಳೀಯರು ಏನ್ ಹೇಳ್ತಾರೆ. ಮರ ಬಿದ್ದಿದೆ, ಬಿದ್ದಿರೋ ಮರನ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಜನಗಳಿಗೆ ಓಡಾಡಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಖಂಡಿತ ತುಂಬಾ ಮರಗಳು ಬಿದ್ದಿದೆ, ಇದು ಸರ್ಕಾರದ ಗಮನಕ್ಕಿದೆ. ಎಲ್ಲಾನು ಕ್ಲಿಯರ್ ಮಾಡಿಸ್ತಿದೆ. ಆದಷ್ಟು ಬೇಗ ಎಲ್ಲಾನು ಕ್ಲಿಯರ್ ಮಾಡಿಸ್ಬೇಕು. ಮುಂದೆ ನೋಡೋಣ, ಸಂಜೆ ಅಷ್ಟೊತ್ತು ಮಧ್ಯಾಹ್ನ ಅಷ್ಟೊತ್ತು ಎಲ್ಲವೂ ಕ್ಲಿಯರ್ ಆಗುತ್ತಾ ರೋಡ್ಗಳು ಅಂತ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮೋಹನ್ ಕುಮಾರ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.